ಸಹೋದರ ದೇಶಪ್ಪ ಅವರಿಗೆ ಹೃದಯಪೂರ್ವಕ ವಂದನೆಗಳು. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಈ ದಿನ ಮತ್ತೊಮ್ಮೆ ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ಆತನ ಮಕ್ಕಳಾಗಿ ಆಯಾ ಪ್ರಾಂತಗಳಿಂದ ಕೂಡಿ ಮತ್ತೊಮ್ಮೆ ದೇವರ ವಾಕ್ಯವನ್ನು ಧ್ಯಾನಿಸುವಂತೆಯೂ ಕೇಳುವಂತೆಯೂ ಸತತವಾಗಿ 2 ವರ್ಷಗಳಿಂದ ನಮ್ಮ CBFC ಮುಖಾಂತರವಾಗಿ ದೈವಸೇವಕರಾಗಿರುವಂಥ ಸೈಮನ್ ಅವರು ಮತ್ತು ಸಭಾ ಹಿರಿಯರು ನಡೆಸಿಕೊಡುತ್ತಿರುವಂಥ ಒಂದು ಕೂಟಕ್ಕಾಗಿಯೂ ನಡೆಸುವಂಥ ದೇವರು ಅವರಿಗೆ ಕೊಟ್ಟಂಥ ಪ್ರೇರೇಪಣೆಗಾಗಿ ದೇವರಿಗೆ ಸ್ತೋತ್ರ. ನಡೆಸುತ್ತಿರುವಂಥ ಸೈಮನ್ ಅಣ್ಣ ಮತ್ತು ಸಭಾ ಹಿರಿಯರು ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಮತ್ತು ಹಾಗೆಯೇ ಆಯಾ ಪ್ರಾಂತಗಳಿಂದ ಕೂಡಿ ಬಂದಂಥ ದೈವ ಸೇವಕರು, ಸಭಾ ಹಿರಿಯರು, ನನಗಿಂತ ಹೆಚ್ಚಿನದಾಗಿ ವಾಕ್ಯ ಲೇಖನಗಳನ್ನು ಅರಿತಂಥ ಅನೇಕ ಪ್ರಿಯರು ನಮ್ಮ ಸಂಗಡ ಇದ್ದಕ್ಕಾಗಿ ಎಲ್ಲರಿಗೂ ಸಹ ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ವಂದನೆಗಳನ್ನು ತಿಳಿಸುತ್ತೇನೆ. ಪ್ರಿಯ ದೇವರ ಮಹಾಕೃಪೆಯಿಂದ ನಾವು ಮತ್ತೊಮ್ಮೆ 2022 ವರ್ಷದ 3ನೇ ತಿಂಗಳ ಮೊದಲನೇ ವಾರದಲ್ಲಿದ್ದೇವೆ. ಅದು ದೇವರ ದಯೆ, ಆತನ ಕೃಪೆ, ಆತನ ಕರುಣೆ. ದೇವರೆಷ್ಟೋ ಒಳ್ಳೆಯವನು, ಉನ್ನತನು, ಮಹೋನ್ನತನಾಗಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ. ಯಾಕೆಂದರೆ ಆತನು ತನ್ನ ಮಕ್ಕಳನ್ನು ಕಾಪಾಡುವಂಥವನು, ವಾಕ್ಯದಲ್ಲಿರುವ ಹಾಗೆ ಕಾಯುವಾತನು, ನಮ್ಮ ಸಂಗಡ ಇರುವಾತನು, ಇಮ್ಮಾನುವೇಲನಾಗಿದ್ದುಕೊಂಡು ಈ ಸಂಜೆ ಆತನ ಪಾಸನ್ನು ಕೂಡಿ ಬಂದಂಥ ನಮ್ಮನ್ನು, ನಮ್ಮ ಪ್ರಿಯರುಗಳನ್ನು, ಅನೇಕ ಹಿರಿಯರನ್ನು ಕರುಣಿಸಿ ಕಟಾಕ್ಷಿ ಕಾಪಾಡಿದ್ದಾನೆ. ಇನ್ನು ಕೆಲವರು ಈ ಲೋಕವನ್ನು ದೇಶ ನಿತ್ಯ ವಿಶ್ರಾಂತಿಯಲ್ಲಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕ್ರಿಸ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರು, ಸಭಾ ಹಿರಿಯರೇ, ಕಳೆದಂಥ ದಿನಗಳಿಂದ ನಾವು ಗಲಾತ್ಯದವರಿಗೆ ಬರೆದ ಭಕ್ತದ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈಗಾಗಲೇ ಅನೇಕ ಹಿರಿಯ ದೈವ ಸೇವಕರು ಒಬ್ಬೊಬ್ಬರು ಒಂದೊಂದು ರೀತಿಯ ಪತ್ರಿಕೆಯನ್ನು ತೆಗೆದುಕೊಂಡಿದ್ದಾರೆ. ಮತ್ತು ದೇವರ ಕೃಪೆಯಿಂದ ಹಿರಿಯರ ಪ್ರೋತ್ಸಾಹ, ಸೈಮನ್ ಅವರು ಹೇಳಿದಾಗ ಗಲಾತ್ಯದವರಿಗೆ ಬರೆದ ಪತ್ರಿಕೆಯನ್ನು ನಾವು ಧ್ಯಾನ ಮಾಡುತ್ತಾ ಬರ್ತಾ ಇದ್ದೇವೆ. ಪ್ರೇರೆ ಅನೇಕ ಸರಿ ಒಂದು ಇಲ್ಲಿ ಸೇರಿ ಬಂದಂಥ ಕೇಳುವಂಥ ಅನೇಕರಿಗಿಂತ ನಾನು ಅಷ್ಟೊಂದು ದೊಡ್ಡವನಲ್ಲ, ತಿಳಿದವರಲ್ಲ. ದೇವರ ಕೃಪೆಯಿಂದ ಕಲಿತಿದ್ದನ್ನು, ತಿಳಿದುಕೊಂಡಿದ್ದನ್ನು ದೇವರಾತ್ಮನ ಪ್ರೇರೇಪಣೆಯಿಂದ ನಾವು ಮಾತಾಡುವಂಥವರು, ಉಪದೇಶ ಮಾಡುವಂಥವರಾಗಿದ್ದೇವೆ. ಅದು ದೇವರ ಕೃಪೆ. ಹೇಗೋ ದೇವರು ಅಲ್ಪರಾಗಿರುವಂಥ ನಮ್ಮನ್ನು ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾನೆ. ಅದಕ್ಕಾಗಿ ನಾನೆಷ್ಟೋ ದೇವರಿಗೆ ಕೃತಜ್ಞತೆಯುಳ್ಳವನಾಗಿ ಮತ್ತು ಅನೇಕರಾಗಿ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಎಲ್ಲರೂ ಪ್ರೀತಿಯಿಂದ ಸ್ವೀಕಾರ ಮಾಡುತ್ತಿದ್ದಕ್ಕಾಗಿ ತುಂಬ ಸಂತೋಷವುಳ್ಳವನಾಗಿದ್ದೇನೆ. ಯಾಕೆಂದರೆ ಕೆಲವು ಸಾರಿ ವಾಕ್ಯ ಸಂದೇಶವನ್ನು ಕೊಟ್ಟಾಗ, ರಾಮು ನಾನು ಮೀಟಿಂಗಲ್ಲಿದ್ದೀನಿ, ಜೂಮ್ ಮೀಟಿಂಗಲ್ಲಿ, ದಯಮಾಡಿ ಕ್ಷಮಿಸಿ, ಒಂದು ಫೋನ್ ಬಂದಿದ್ದು ಕಟ್ಟಾಯಿತು. ಎಷ್ಟೋ ಸಂತೋಷವಾಗಿದೆ ಬೇರೆ. ಕಳೆದ ಸಾರಿ ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯವನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇವತ್ತು ಸಹ ಅದೇ ವಾಕ್ಯವನ್ನು ನಾವು ಮುಂದುವರಿಸೋಣ. 22ನೇ ವಚನ ನಾವು ಓದಿಕೊಳ್ಳೋಣ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ, ಇಂಥವುಗಳೇ. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಒಂದು 22ನೇ ವರ್ಷದಲ್ಲಿ ದೇವರಾತ್ಮನ ಫಲ ಎಂಬುದಾಗಿ ನೋಡ್ತಾ ಇದ್ದೇವೆ. ದೇವರಾತ್ಮನ ಫಲದಲ್ಲಿ ಕೂಡಿರುವಂಥ ಭಾಗಗಳು, ಗುಣಗಳು, ಜೋಡಿಸಲ್ಪಟ್ಟಂಥ ಈ ಭಾಗಗಳನ್ನು ಒಂದೊಂದು ಭಾಗವಾಗಿ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಪ್ರೇರೆ ಕಳೆದ ವಾರ ನಾವು ಧ್ಯಾನ ಮಾಡುವಾಗ ಕ್ಷಮೆದಮೆ, ಸಹಿಸಿಕೊಳ್ಳುವಂಥ ಶಕ್ತಿ, ನಿಗ್ರಹಿಸುವಂಥದ್ದು ಎಂಬುದಾಗಿ ಉದಾಹರಣೆಗೆ ನಾವು ಯೋಸೇಫನನ್ನು ನೋಡುತ್ತಾ ಬಂದು, ಹಾಗೆಯೇ ದಾನಿಯೇಲನನ್ನು ಸಹ ತಮ್ಮ ಮುಂದೆ ಇದ್ದಂಥ ಆ ಶಾರೀರಿಕವಾದ ಕಣ್ಣಿನ ಆಸೆಗೆ ಒಳಪಡದೆ, ಸೋತು ಹೋಗದೆ, ಅವರು ಆಶಾ ನಿಗ್ರಹ ಎಂಬುದಾಗಿದ್ದರೆ ಅವರು ಸಹಿಸಿಕೊಂಡ ವಿಷಯವನ್ನು ನಾವು ನೋಡುತ್ತಾ ಬಂದೆವು. ಈ ದಿನ ದೇವರಾತ್ಮನಿಂದ ನಾನು ಇದನ್ನು ತೆಗೆದುಕೊಂಡಂಥ ಒಂದು ಅಂಶ ದಯೆ ಎಂಬುದಾಗಿ. ದಯೆ ಅಂದರೆ ಏನು? ಯಾರು ಯಾರಿಗೆ ದಯೆ ತೋರಿಸಿದರು? ಯಾವ ಸಂದರ್ಭದಲ್ಲಿ ದಯೆ ತೋರಿಸಿದರು? ಎಂಥವರಿಗೆ ದಯೆ ತೋರಿಸಿದರು? ಹಾಗೆ ನಮಗೆ ಯಾರು ದಯೆ ತೋರಿಸಿದ್ದರಿಂದ ಈ ದಿನ ಆತನ ಕೃಪಾಸನದ ಮುಂದೆ
ಆತನ ಬಲಿಪೀಠ, ಅದರ ಶ್ರೇಷ್ಠವಾಗಿರುವಂಥ ವಾಕ್ಯದ ಮುಂದೆ ನಾವು ಸೇರಿ ಬರೋದಕ್ಕೆ ನಮಗೆ ಆತನ ಹೇಗೆ ದಯ ತೋರಿಸಿದನೆಂಬ ವಿಷಯಗಳನ್ನು ನಾವು ಕಲಿತುಕೊಳ್ಳುತ್ತಿದ್ದೇವೆ, ಕಲಿಯಬೇಕಾಗಿದ್ದೇವೆ. ಮತ್ತು ನಾವು ಸಹ ದಯ ತೋರಿಸುವವರಾಗಿ ಜೀವಿಸಬೇಕು. ಯಾಕಂದರೆ ಭಕ್ತನಾದ ಪೌಲನು ಗಲಾತ್ಯ ಸಭೆಯಲ್ಲಿದ್ದಂಥ ಒಂದು ಗಲಿಬಿಲಿಯಿಂದ, ಆ ಗಲಿಬಿಲಿಯ ಬೋಧನೆಗಳಿಂದ, ತಪ್ಪು ಬೋಧನೆಗಳಿಂದ, ಆಚಾರ ಸಂಪ್ರದಾಯಗಳಿಂದ ಅವರ ಹೊರಗಡೆ ಕರೆದಿರೋದಕ್ಕೋಸ್ಕರವಾಗಿ ಅವರಿಗೆ ದಯ ತೋರಿಸುವವನಾಗಿಯೇ ಪೌಲನು ಅನೇಕ ಮಾತುಗಳನ್ನು ಹೇಳುವುದನ್ನು ಗಮನಿಸ್ತೇವೆ. ಪೌಲನೊಂದು ದಾಹ, ತನ್ನ ಸ್ವಾರ್ಥ ಸಾರಲ್ಪಟ್ಟಂಥವರು ಕ್ರಿಸ್ತನ ದೃಢವಾಗಿ ನಿಲ್ಲಬೇಕೆಂಬುದಕ್ಕೋಸ್ಕರವಾಗಿ ಪ್ರೀತಿಯಿಂದ, ಸಹನೆಯಿಂದ ಅವನ್ನ ಸಹಿಸಿಕೊಂಡು ದಯ ತೋರಿಸುವನಾಗಿ ಮಕ್ಕಳೇ ಎಂಬುದಾಗಿ ಅನೇಕ ಸಾರಿ ನೋಡ್ತೇವೆ. ಸಹೋದರರೆಂಬುದಾಗಿ ಹೇಳುತ್ತಾ ಕ್ರಿಸ್ತನ ಪ್ರೀತಿಯನ್ನು ತೋರ್ಪಡಿಸುತ್ತಾ, ಆಗ ದೇವರಾತ್ಮನ ಒಂದು ಫಲ, ದೇವರಾತ್ಮನ ಆ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡವರಾದ ನಾವುಗಳು ನಮ್ಮಲ್ಲಿ ಎಂಥ ಫಲ ಹೊಂದಿದವರಾಗಿರಬೇಕು, ಎಂಥ ಫಲ ನಾವು ಕೊಡಬೇಕು. ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಒಂದು ಮಾತು, ನೀವು ಫಲ ಕೊಡುವವರಾಗಿರಬೇಕೆಂತಲೇ ಎಂಬುದಾಗಿ, ಯೋಹಾನ ಸುವಾರ್ತೆ 15:16. ಹಾಗಾದರೆ ಆ ಫಲ ಅದರಲ್ಲಿರುವಂಥದ್ದು ಈ ರಾತ್ರಿ ನಾವು ಕಲಿತುಕೊಳ್ಳುವಂಥ ಒಂದು ವಾಕ್ಯ ದಯೆ ಎಂಬುದಾಗಿ ನೋಡ್ತಾ ಇದ್ದೇವೆ. ಮತ್ತೊಮ್ಮೆ ಈ ದಿನವೂ ಸಹ ಕಳೆದ ಸಾರಿ ನಾವು ಶಮೆದಮೆ ಎಂಬ ಒಂದು ವಿಷಯಕ್ಕೆ ಹೋದಾಗ ಯೋಸೇಫನ ಬಗ್ಗೆ ಧ್ಯಾನ ಮಾಡ್ತಾ ಬಂದೆವು. ಯೋಸೇಫನು, ಆ ಸ್ತ್ರೀಯು ತನ್ನನ್ನು ಪೀಡಿಸಿದಾಗ ಯವನ ಕಾಲದಲ್ಲಿದ್ದರೂ, ಸುಂದರನಾಗಿದ್ದರು, ಯವನ ಪ್ರಾಯದಲ್ಲಿ ಆ ಒಂದು ಮೋಹಕ್ಕೆ ಸೋತು ಹೋಗದೆ, ಆಕೆಯ ಒತ್ತಾಯಕ್ಕೆ ಒಳಬೀಳದೆ ನಿಗ್ರಹಿಸಿಕೊಂಡು ಜಯಿಸಿದನು. ಈ ದಿನವೂ ಸಹ ಅದೇ ಯೋಸೇಫನು ಆತ ದಯೆ ತೋರಿಸಿದನ್ನು ನೋಡ್ತಾ ಇದ್ದೇವೆ. ಯಾಕಂದರೆ ಗಮನಿಸುವಾಗ ಆತನು ಶಮೆದಮೆ ಅದನ್ನು ನಾವು ನೋಡುತ್ತಾ ಬಂದಿದ್ದೇವೆ. ಈ ದಿನ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ ಆತನು ದಯೆ ತೋರಿಸಿದವನಾಗಿರುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಹೇಗೆಂದರೆ ಅಲ್ಲಿ ನೋಡ್ತೇವೆ, ಅವನು ಒಂದು 17 ವರ್ಷದವನಾಗಿ ಮಾರಲ್ಪಟ್ಟಾಗ 20-25ನೇ ವರ್ಷದ ಸಮಯದಲ್ಲಿ ಆತನು ಆ ದಣಿಯ ಹೆಂಡತಿಯ ಮೇಲೆ ಕಣ್ಣು ಹಾಕದೆ, ಆಕೆಯ ಒತ್ತಾಯಕ್ಕೆ ಸೋತು ಹೋಗದೆ ಆತನು ಜಯಶೀಲನಾದನು. ಆ ಒಂದು ಶರೀರದ ಆಸೆಯಿಂದ ಜಯವದನು. ಮತ್ತು ಈ ರಾತ್ರಿ ನಾವು ಜ್ಞಾಪಕ ಮಾಡಿಕೊಳ್ಳುವಂಥದ್ದು ಇದೇ ಯೋಸೇಫನು ದಯೆ ತೋರಿಸಿದಂಥ ವಿಷಯ ನಾನು ಹೇಳುವಾಗಲೇ ನಮಗೆ ಅರ್ಥ ಆಗುತ್ತದೆ. ಆದಿಕಾಂಡ 45ನೇ ಅಧ್ಯಾಯವನ್ನು ಈ ರಾತ್ರಿ ಸಂದೇಶಕ್ಕಾಗಿ ಮತ್ತು ದಯೆ ತೋರಿಸಿದಂಥ ವಿಷಯವಾಗಿ ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಆದಿಕಾಂಡದ 45ನೇ ಅಧ್ಯಾಯ 1ನೇ ವಚನದಿಂದ 5ರ ತನಕ ನೋಡಿಕೊಳ್ಳೋಣ ಪ್ರಿಯರೇ. ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ, ನನ್ನ ಬಳಿಯಿಂದ ಎಲ್ಲರನ್ನು ಆಚೆ ಕಳಿಸಿರಿ ಎಂದು ಬಾಯಿ ಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೇಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ. ಅವನು ಗಟ್ಟಿಯಾಗಿ ಹತ್ತದ್ದರಿಂದ ಐಗುಪ್ತರಿಗೂ ಫರೋಹನ ಮನೆಯವರಿಗೂ ಆ ಶಬ್ದವು ಕೇಳಿಸಿತು. ಅವನು ತನ್ನ ಅಣ್ಣಂದರಿಗೆ, ನಾನು ಯೋಸೇಫನು, ನನ್ನ ತಂದೆ ಇನ್ನೂ ಇದ್ದಾನೋ ಎಂದು ಹೇಳಲು ಅವರು ಅವನ ಮುಂದೆ ತತ್ತರಗೊಂಡು ಉತ್ತರ ಕೊಡಲಾರದೆ ಹೋದರು. ಯೋಸೇಫನು ನನ್ನ ಹತ್ತಿರಕ್ಕೆ ಬನ್ನಿರಿ ಎಂದು ತನ್ನ ಅಣ್ಣಂದರಿಗೆ ಕೇಳಲು ಅವರ ಹತ್ತಿರಕ್ಕೆ ಬಂದರು. ಅವನು ಅವರಿಗೆ, ಐಗುಪ್ತ ದೇಶಕ್ಕೆ ಸೇರುವಂತೆ ನೀವು ಮಾರಿಬಿಟ್ಟ ನಿಮ್ಮ ತಮ್ಮನಾದ ಯೋಸೇಫನೇ ನಾನು. ಕರ್ತನ ಸ್ತೋತ್ರವಾಗಿರುತ್ತೇವೆ. ಈ ವಾಕ್ಯವನ್ನು ನಾವು ಗಮನಿಸುವಾಗ ನಾವು ನೋಡ್ತೇವೆ, ಅಣ್ಣಂದಿರು 10 ಜನ ಅಣ್ಣಂದಿರು ತಮ್ಮ ದೇಶದಲ್ಲಿ ಬರ ಬಂದಿದ್ದರಿಂದ ಆ ಬರದಲ್ಲಿ ಈ ಐಗುಪ್ತ ದೇಶದಲ್ಲಿ ಸಿಕ್ಕುವಂಥ ದವಸ ಧಾನ್ಯವನ್ನು ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿ ಬಂದಂತಹ ಸಮಯದಲ್ಲಿ 10 ಮಂದಿ ಎಂಬುದಾಗಿ ನೋಡುತ್ತೇವೆ. 42ನೇ ಅಧ್ಯಾಯದಲ್ಲಿ ನೋಡುವಾಗ 10 ಮಂದಿ ಅಣ್ಣಂದಿರು ಅಲ್ಲಿ ಬಂದಿದ್ದನ್ನು ನಾವು ಗಮನಿಸ್ತೇವೆ. ನೋಡ್ತೇವೆ, ಅಲ್ಲಿ ನಾವು ಗಮನಿಸುವಾಗ, ನೀವು ಒಬ್ಬರು ನೋಡುತ್ತಿರುವುದಕ್ಕೆ ಐಗುಪ್ತ ದೇಶದಲ್ಲಿ ದವಸ ಧಾನ್ಯ ಉಂಟೆಂಬುದನ್ನು ಕೇಳಿದ್ದೇನೆ. ನಾವು ಸಾಯದೆ ಬದುಕುವುದು, ನೀವು ಅಲ್ಲಿ ಹೋಗಿ ಬೇಕಾದ ದವಸವನ್ನು ಕೊಂಡುಕೊಂಡು ಬನ್ನಿರಿ ಎಂದು ಹೇಳಿದ್ದರಿಂದ ಯೋಸೇಫನ 10 ಮಂದಿ ಅಣ್ಣಂದಿರು ಧಾನ್ಯವನ್ನು ತರೋದಕ್ಕೋಸ್ಕರ ಐಗುಪ್ತ ದೇಶಕ್ಕೆ ಹೊರಟರು. ಬಂದು ಈಗ ಯೋಸೇಫನ ಮುಂದೆ ನಿಂತಿದ್ದಾರೆ. ಬಂದ ದಿನವೇ ಯೋಸೇಫನಿಗೆ ಇವರು ನನ್ನ ಅಣ್ಣಂದಿರು ಎಂಬ ಗುರು ತಿಳಿದುಕೊಂಡು
ಒಂದು ರಾಜನ ಮನೆಯಲ್ಲಿದ್ದಾನೆ, ಉನ್ನತವಾದ ಸ್ಥಾನದಲ್ಲಿದ್ದಾನೆ, ಒಬ್ಬ ನಾಯಕನಾಗಿದ್ದಾನೆ. ನಾಯಕನ ಸ್ಥಾನದಲ್ಲಿದ್ದಂಥ ಯೋಸೇಫನ ಒಂದು ಗುಣ, ಯವನ ಕಾಲದಲ್ಲಿ ಸ್ತ್ರೀಯ ವ್ಯಾಮೋಹದ ತಪ್ಪಿಸಲ್ಪಟ್ಟಂಥ ಯೋಸೇಫನು, ಅವನು ಭಯಂಕರವಾದ ಅದರಿಂದ ಜಯಿಸಿದಂಥ ಯೋಸೇಫನು ಈಗ ಮತ್ತೊಮ್ಮೆ ತನ್ನನ್ನು ಹಿಂಸೆ ಮಾಡಿದಂಥವರು. ಏಕೆಂದರೆ ನೋಡುವಾಗ ನಾವು ನೋಡ್ತೇವೆ 37:18 ಆದಿಕಾಂಡ 37:18 ನಾವು ಗಮನಿಸುವಾಗ ಅದು ವಾಕ್ಯವನ್ನು ನೋಡ್ತೇವೆ ಪ್ರೇರೆ. ಏನೆಂಬುದಾಗಿ ನೋಡುವಾಗ ಅವರು ಅವನನ್ನು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರಲ್ಲಿ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿಕೊಂಡರು. ಒಳಸಂಚು ಮಾಡಿದಂಥ ಅಣ್ಣ ತಮ್ಮಂದಿರು, ಕೊಲ್ಲುವುದಕ್ಕೋಸ್ಕರವಾಗಿ ನೋಡಿದಂಥವರು. ಹಾಗೆ 28ನೇ ವಚನ ಹೀಗೆ ಹೇಳುತ್ತದೆ, ಅಷ್ಟರಲ್ಲಿ ಮಿದ್ಯಾನರದ ವರ್ತಕರು ಹಾದು ಹೋಗುತ್ತಿದ್ದರು. ಅವರು ಯೋಸೇಫನನ್ನು ಗುಂಡಿಯೊಳಗೆ ನೆತ್ತಿ ಆ ಇಸ್ಮಾಯಿಲರಿಗೆ 20 ರೂಪಾಯಿಗಳಿಗೆ ಮಾರಿಬಿಟ್ಟರು. ಗಮನಿಸುವಾಗ ಕೊಲ್ಲುವುದಕ್ಕಾಗಿ ಒಳಸಂಚು ಮಾಡಿಕೊಂಡು ಆತನ ಗುಂಡಿಯೊಳಗೆ ಎತ್ತಿ ಹಾಕಿ ಮತ್ತೆ ಆ ಒಂದು ಗುಂಡಿಯೊಳಗಿಂದ ಮೇಲಕ್ಕೆ ಎತ್ತಿ ಕೇವಲ 20 ರೂಪಾಯಿಗೆ ಎಷ್ಟೊಂದು ಹೀನಾಯವಾದಂಥ ಸ್ಥಿತಿ. ಪರರಲ್ಲ, ಒಂದೇ ತಂದೆ ಮಕ್ಕಳು, ಒಂದು ರಕ್ತದಲ್ಲಿ ಹುಟ್ಟಿದಂಥವರು ಇಂಥ ಹಿಂಸೆಯನ್ನು ನೀಡಿದಂಥ ಆ ಹಿಂಸೆಯನ್ನು ಮಾಡುವಾಗ ಒಂದು ವೇಳೆ ಯೋಸೇಫನು ಕೇವಲ ಜ್ಞಾನವಿಲ್ಲದವನಲ್ಲ ಪ್ರೇರೆ. 37:2 ವಾಕ್ಯ ಹೇಳುತ್ತದೆ, ಯಾಕೋಬನ ಮಕ್ಕಳ ಚರಿತ್ರೆ, ಯೋಸೇಫನು 17 ವರ್ಷದವನು, ಒಳ್ಳೆಯ ಯವನ ಪ್ರಾಯ, 17ನೇ ವಯಸ್ಸು, ಜ್ಞಾನ ಇದೆ, ಬುದ್ಧಿ ಇದೆ, ಅವರು ಮಾಡಿದೆಲ್ಲ ಅರಿವಿದೆ. ಆದರೆ ಸಹಿಸಿಕೊಂಡಂಥ ಯೋಸೇಫನು, ಕೊಲ್ಲುವುದಕ್ಕೋಸ್ಕರವಾಗಿ ಪ್ರಯಾಸಪಟ್ಟಂಥವರು, ಎತ್ತು ಗುಂಡಿಯೊಳಗೆ ಹಾಕಿದಂಥವರು, 20 ರೂಪಾಯಿಗೋಸ್ಕರ ಮಾರಿದಂಥ ಅಣ್ಣ ತಮ್ಮಂದಿರು ತನ್ನ ಮುಂದೆ ನಿಂತಿರುವಾಗ, ದವಸ ಧಾನ್ಯಕ್ಕೋಸ್ಕರವಾಗಿ ಸರದಿಯಲ್ಲಿ ನಿಂತು ಬರುತ್ತಿರುವಾಗ, ತನ್ನ ಅಣ್ಣಂದಿರು ತನಗೆ ಮಾಡಿದ್ದನ್ನು ನೆನಪಿಸಿಕೊಳ್ಳದೆ, ನನ್ನ ರಕ್ತ ಸಂಬಂಧಿಕರು, ನನ್ನ ಒಡ ಹುಟ್ಟಿದಂಥವರು, ಒಬ್ಬನೇ ತಂದೆ ಮಕ್ಕಳೆಂಬುದಾಗಿ ಅವರನ್ನ ಕರುಣಿಸಿ ದಯೆ ತೋರಿದ ಯೋಸೇಫನು. ಹಾಗಾದರೆ ದಯೆ ತೋರಿಸುವಂಥದ್ದು ಪ್ರೇಮೆ, ಅದು ದೇವರಾತ್ಮನ ಫಲ. ಆ ಫಲದಲ್ಲಿ ಕೂಡಿರುವಂಥ ಒಂದು ಭಾಗ ದಯೆ ತೋರಿಸುವುದು. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ. ದೇವರಾತ್ಮನ ಫಲ ಆ ಭಾಗದಲ್ಲಿ ಕೂಡಿರುವಂಥದ್ದು. ಆ ಒಂದು ಫಲದಲ್ಲಿ ಕಳೆದ ಸಲ ಹೇಳಿದ ಒಂದು ಹಣ್ಣು, ಆ ಒಂದು ಫಲ, ಅದರಲ್ಲಿ ಇರುವಂಥ ಒಂದು ಭಾಗ ಬಹಳ ಶ್ರೇಷ್ಠವಾಗಿರುವಂಥದ್ದು ಎಂಬುದಾಗಿ ನೆನೆಸ್ತೇನೆ ಪ್ರೇರೆ. ಕೊಲ್ಲಲು ಒಳಸಂಚು ಮಾಡಿದ ಅಣ್ಣಂದರಿಗೆ ದವಸ ಧಾನ್ಯಗಳನ್ನು ಕೊಟ್ಟು ಅವರ ತನ್ನಂಥ ಹಣವನ್ನು ಅದೇ ಚೀಲದಲ್ಲಿ ತುಂಬಿಸಿ ಎದ್ದೆಗಳನ್ನು ಓದುವಾಗ, ಒಂದು ವೇಳೆ ಒಂದು ಸಾರಿ ನಾವು ಜ್ಞಾಪಕ ಮಾಡಿಕೊಂಡ್ರೆ, ಮನುಷ್ಯರಾದಂಥ ನಾವುಗಳು ಎಷ್ಟೋ ಸಾರಿ ಒಂದು ವೇಳೆ ನಮ್ಮ ಮುಂದೆ ನಮಗೆ ಅವಮಾನ ಮಾಡಿದವರು ಬಂದು ಕೇಳಿದ್ರೆ ಆ ಕ್ಷಣದಲ್ಲಿ ಹಿಂದೆ ಉತ್ತರ ಕೊಡ್ತಾರೆ, ಇಂಥವರೆಲ್ಲ ಓದಿ ಎಂಬುದಾಗಿ. ಆದರೆ ದೇವರಾತ್ಮನ ಫಲ ಪ್ರೀತಿಸುವಂಥದ್ದು. ಆ ಫಲದಲ್ಲಿ ಒಂದು ಭಾಗ ಕರುಣೆಯುಳ್ಳಂಥದ್ದು, ಕನಿಕರವುಳ್ಳಂಥದ್ದು. ಪ್ರೀತಿ ಕನಿಕರ ಇರುವುದಾದರೆ ಮೊದಲು ದಯೆಯುಳ್ಳವರಾಗಿರಬೇಕು. ಆ ದಯೆಯನ್ನ ಯೋಸೇಫನಲ್ಲಿ ಕಾಣ್ತಾ ಇದ್ದೇವೆ. ಯೋಸೇಫನು ತನ್ನ ಅಣ್ಣಂದಿರಿಗೆ ತೋರಿಸಿದ ದಯೆ. ಈಗ ನೋಡ್ತೇವೆ, ಆಳುಗಳನ್ನು ಕರೆಸಿ ಎಂಬುದಾಗಿ ನೋಡ್ತೇವಲ್ಲ. ಒಂದು ವೇಳೆ ಆಳುಗಳಿಗೆ ಹೇಳಿ ಇವರು ನನ್ನ ಅಣ್ಣಂದಿರು, ನನ್ನನ್ನು ಹೀಗೆ ಮೋಸ ಮಾಡಿದಂಥವರು ಎಂಬುದಾಗಿ ಹೇಳಿದರೆ ಒಂದು ವೇಳೆ ಅದು ಆಗುತ್ತೇನು? ಯಾಕಂದರೆ ಯೋಸೇಫನಿಗೆ ಆ ದೇಶದಲ್ಲಿ, ರಾಜನ ಮನೆಯಲ್ಲಿ ಆತನ ಸುತ್ತಮುತ್ತಲಿದ್ದವರು ಅಷ್ಟೊಂದು ಪ್ರೀತಿಯನ್ನು ತೋರಿಸ್ತಾರೆ. ಆತನಿಗಿರೋದ ದರ್ಶನಗಳು, ಆತನಿಗೆ ವಾಕ್ಚಾತುರ್ಯ, ಆ ಜ್ಞಾನವನ್ನು ನೋಡಿದಾಗ. ಆದರೆ ಯೋಸೇಫನು ದೇವರಾತ್ಮನಿಂದ ಕರೆಯಲ್ಪಟ್ಟವನು. ಯಾಕಂದರೆ ಅಲ್ಲೇ ಯೋಸೇಫನು ಹೇಳುವುದನ್ನು ಗಮನಿಸ್ತೇವೆ. ಅದು 45ನೇ ಅಧ್ಯಾಯದ 6ನೇ ವಾಕ್ಯ ಒಂದ್ಸರಿ ನೋಡುವಾಗ ಅಲ್ಲಿ ನೋಡಿದ್ರೆ, ನೀವು ನನ್ನನ್ನು ಹಾಗೆ ಮಾರಿದ್ದಕ್ಕಾಗಿ ವ್ಯಸನಪಟ್ಟು ದುಃಖ ಪಡಬೇಡಿರಿ, ಪ್ರಾಣ ಸಂರಕ್ಷಣೆಗಾಗಿ ದೇವರು ನನ್ನನ್ನು ನಿಮ್ಮ ಮುಂದೆ ಕಳುಹಿಸಿದನು. ಇದು ದೇವರಾತ್ಮನ ಫಲ, ದೇವರಾತ್ಮನ ಹಾರಿಸುವಿಕೆ, ದೇವರ ಒಂದು ಸಂಕಲ್ಪ. ತಿಳಿದವನಾದಂಥ ಯೋಸೇಫನು ದೇವರಾತ್ಮನಿಗೆ ಒಳಪಟ್ಟವನಾಗಿ, ದೇವರಾತ್ಮನ ನಡೆಸಲ್ಪಡುವಂಥವರು,
ಕರೆಯಲ್ಪಟ್ಟವರು, ಆರಿಸಲ್ಪಟ್ಟವರಲ್ಲಿ ಇರಬೇಕಾಗಿರುವ ಪ್ರಾಮುಖ್ಯವಾದ ಗುಣವನ್ನು ತನ್ನ ಸಹೋದರರ ಮುಂದೆ ಎತ್ತಿ ತೋರಿಸುತ್ತಿದ್ದಾನೆ. ಅವರಿಗೆ ದಯೆ ತೋರಿಸುವನಾಗಿದ್ದಾನೆ. ಪ್ರೇರೆ ದಯೆ ತೋರಿಸುವಂಥದ್ದು, ಕರುಣಿಸುವಂಥದ್ದಾಗಿ ಈ ಸಂಜೆ ದಯೆ ತೋರಿದರವರಲ್ಲಿ ಮೊದಲನೇ ಉದಾಹರಣೆಯಾಗಿಯೂ ಸಜೀವ ಸಾಕ್ಷಿಯಾಗಿ, ಉದಾಹರಣೆಗಿಂತ ಈ ಸತ್ಯವೇದದಲ್ಲಿ ಸಜೀವ ಸಾಕ್ಷ್ಯಾಗಿ, ಈ ವಾಕ್ಯ ಸಜೀವವಾಗಿರುವಂಥದ್ದು, ಮಾತನಾಡುವಂಥದ್ದು, ಇದು ಸತ್ಯ. ಈ ಸತ್ಯ ಸಂಗತಿಯನ್ನು ದಯೆ ತೋರಿಸಿದಂಥ ಯೋಸೇಫನ್ನು ನಾವು ನೋಡ್ತಾ ಇದ್ದೇವೆ. ಎರಡನೇ ಒಂದು ಸಜೀವ ಸಾಕ್ಷಿ ಅಥವಾ ಸಂಗತಿಯನ್ನು ಒಂದು ಸಮುವೇಲನ ಗ್ರಂಥದ 24ನೇ ಅಧ್ಯಾಯದಲ್ಲಿ ತಿಳಿದಂಥ ವಿಷಯಗಳಲ್ಲಿ ನೋಡಿಕೊಳ್ಳೋಣ. ಇಲ್ಲಿ ಯಾರು ಯಾರಿಗೆ ದಯೆ ತೋರಿಸಿದರು? ಸಮುವೇಲನ ಗ್ರಂಥದ 24ನೇ ಅಧ್ಯಾಯದಲ್ಲಿ ನಾವು ಗಮನಿಸುವುದಾದರೆ ಇಲ್ಲಿ ನೋಡ್ತೇವೆ. ಮೊದಲನೇ ವಚನ, ಸೌಲನು ಫಿಲಿಷ್ಟಿಯರನ್ನು ಓಡಿಸಿ ಹಿಂದಿರುಗಿದಾಗ ದಾವೀದನು ಏಂಗೇದೆಯ ಅರಣ್ಯದಲ್ಲಿದ್ದಾನೆಂದು ಅವನಿಗೆ ತಿಳಿದು ಬಂದಿತು. ಆಗ ಅವನು ಎಲ್ಲ ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ಕಾಡು ಗುರಿ ಬಂಡೆಗಳಿಂದ ದಾವೀದನನ್ನು ಅವನ ಜನರನ್ನು ಹುಡುಕುವುದಕ್ಕೋಸ್ಕರ ಹೊರಟನು. ಅವನ ಮಾರ್ಗದಲ್ಲಿ ಕುರಿಹಟ್ಟಿಗಳ ಬಳಿಯಲ್ಲಿ ಒಂದು ಗವಿಯನ್ನು ಕಂಡು ಶೌಚಕ್ಕೋಸ್ಕರ ಅದರೊಳಗೆ ಪ್ರವೇಶಿಸಿದನು. ದಾವೀದನು ಅವನ ಜನರು ಅದೇ ಗವಿಯ ಇಂಗಡೆಯಲ್ಲಿ ಅಡಗಿಕೊಂಡಿದ್ದರು. ಜನರು ದಾವೀದನಿಗೆ, ನಿನ್ನ ಶತ್ರುವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುವೆನು, ಆಗ ನೀನು ಅವನನ್ನು ಮನಸ್ಸಿಗೆ ಬಂದಂತೆ ನಡೆಸಬಹುದೆಂದು ಯೆಹೋವನು ನಿನಗೆ ಹೇಳಿದ ಮಾತು ನೆರವೇರುವ ದಿವಸ ಇದೆ ಅಂದಾಗ ಅವನೆದ್ದು ಮೆಲ್ಲಗೆ ಹೋಗಿ ಸೌಲನ ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು. 19ನೇದರಲ್ಲಿ ಗಮನಿಸುವಾಗ ಸೌಲನು ಅನೇಕ ಸಾರಿ ದಾವೀದನ ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದನು. ತನ್ನನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಒಳಸಂಚು ಮಾಡಿ ಹುಡುಕಾಡುತ್ತಾ ಬಂದ ಸೌಲನು, ನಾವು ಹೇಳ್ತೇವೆ ಡೆಡ್ ಹ್ಯಾಂಡ್ ಅಂದರೆ ಸ್ಪಾಟಲ್ಲಿ ಸಿಗಾಕಿಕೊಂಡು, ಅಂದರೆ ಒಳ್ಳೆಯ ಸಮಯ ಸಂದರ್ಭ ಗಮನಿಸಲಿ. ಆಗ ಒಂದು ವೇಳೆ ಈ ಸಮಯದಲ್ಲಿ ಕೊಂದು ಹಾಕಿದರೆ ದಾವೀದನಿಗೆ ಭಯ ಇರ್ತಿರ್ಲಿಲ್ವೇನು? ದಾವೀದನು ದೇವರಿಂದ ಆರಿಸಲ್ಪಟ್ಟಂತ ಇಸ್ರಾಯೇಲನ ಮಗನಾದ ದಾವೀದನು, ಇವನು ನನಗೆ ಇಷ್ಟನು, ಕುರಿಗಳನ್ನು ಕಾಯುವ ದಾವೀದನನ್ನು ಆರಿಸಿಕೊಂಡಿದ್ದೇನೆ. ಹಾಗಾದರೆ ದಾವೀದನು ಇಲ್ಲಿ 2 ಸಾರಿ 26ನೇ ಅಧ್ಯಾಯ ಮತ್ತು 24ನೇ ಅಧ್ಯಾಯದಲ್ಲಿ ಸೌಲನನ್ನು 2 ಸಾರಿ ಕೊಲ್ಲುವಂಥ, ಸಾಯಿಸುವಂಥ ಸಂದರ್ಭ ಬಹಳ ಸ್ಪಷ್ಟವಾಗಿ ಸುಲಭವಾಗಿ ಸಿಕ್ಕಿದರು. ಮೊದಲನೇದಾಗಿ ನೋಡ್ತೇವೆ, ನಿಲುವಂಗಿಯನ್ನು ಕತ್ತರಿಸಿಕೊಂಡು ಎಂಬುದಾಗಿ ನೋಡ್ತಾ ಇದ್ದೇವೆ. ನಿಲುವಂಗಿಯ ಮೂಲೆಯನ್ನು ಕತ್ತರಿಸಿಕೊಂಡನು. 26ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅವನ ಬರ್ಜಿಯನ್ನು ತೆಗೆದುಕೊಂಡೆಂಬುದಾಗಿ ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಇಲ್ಲಿ ರಾತ್ರಿ ನಾವು ಗಮನಿಸುವಂಥದ್ದು ನಾವು ನೋಡ್ತೇವೆ. ಅಲ್ಲಿ ಬರ್ಜಿಯಿಂದ ಒಂದೇ ಪೆಟ್ಟಿನ ಅವನನ್ನು ನೆಲಕ್ಕೆ ಹತ್ತಿಕೊಳ್ಳುವಂತೆ ತಿವಿಯುವೆನೆಂಬುದಾಗಿ ಹೇಳುವಾಗ ಅಭಿಷೇಕ್ ದಾವೀದನಿಗೆ ಹೇಳುವಂಥ ಸಮಯದಲ್ಲಿ ದಾವೀದನ ಮಾತ್ರ ಕೊಲ್ಲಬಾರದು, ಯೆಹೋವನ ಅಭಿಷೇಕ್ತನಿಗೆ ವಿರೋಧವಾಗಿ ಕೈ ಎತ್ತು ಯಾವನಾದರೂ ನಿರಾಪರಾಧಿ ಎಂಬುದಾಗಿ ಹೇಳಿ ಗಮನಿಸ್ತೇವೆ ಪ್ರಿಯರೇ. ಆತನಲ್ಲಿದ್ದ ಬರ್ಜಿಯನ್ನು ಅವನು ತೆಗೆದುಕೊಂಡು ಹೋದನೆಂಬುದಾಗಿ ನೋಡ್ತೇವೆ. ಹೋದಂಥವರು ಸುಮ್ಮನಾದನು. ಗಮನಿಸ್ತೇವೆ ಏನೆಂಬುದಾಗಿ ಹೇಳುತ್ತಿದ್ದಾನೆ 24ನೇ ಅಧ್ಯಾಯದಲ್ಲಿ. ಅಲ್ಲ ನೋಡುವಾಗ ಅರಸನೇ ನನ್ನೊಡೆಯನೇ ಎಂದವನನ್ನು ಕೂಗಿದನು. ಸೌಲನು ಹಿಂದಿರುಗಿ ನೋಡಲು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ನೋಡ್ರಿ ಎಂಥ ದಯೆ! ತನ್ನನ್ನು ಸಾಯಿಸಬೇಕು, ಕೊಲ್ಲಬೇಕೆಂಬುದಕ್ಕೋಸ್ಕರವಾಗಿ ಹೊಟ್ಟೆ ಕಿಚ್ಚುಪಟ್ಟುಕೊಂಡು ಸೈನಿಕರ ಸಮೇತವಾಗಿ ತಿರುಗಾಡುತ್ತಾ ಬಂದಂಥ ಸೌಲನು ಈ ಒಂದು ಏಂಗೇದಿಯ ಒಂದು ಗುಹೆಯಲ್ಲಿ ಮತ್ತು ಎರಡನೇದಾಗಿ ನೋಡುವಾಗ 26ನೇ ಅಧ್ಯಾಯದಲ್ಲಿ ನೋಡ್ತೇವೆ, ಅಕೀಲ ಬೆಟ್ಟದಲ್ಲಿ 2 ಸಾರಿ ಕೊಲ್ಲದೆ ಸಾಯಿಸದೆ ಸೌಲನಿಗೆ ದಯೆ ತೋರಿಸಿದಂಥ ದಾವೀದನು, ಸೌಲನ ಮೇಲೆ ಕನಿಕರವಿದ್ದಂಥ ದಾವೀದನು, ಸೌಲನಿಗೆ ಪ್ರೀತಿ ಮಾಡಿದಂಥ ದಾವೀದನು. ಎಷ್ಟೊಂದು ದಯೆ ಇದೆ ಪ್ರಿಯರೇ! ಈ ದಯೆ ಎಂಬುದಾಗಿ ನೋಡುವಾಗ ಎಷ್ಟೊಂದು ಇದರಲ್ಲಿ ಅಡಕವಾಗಿದೆ. ದಯೆ ತೋರಿಸುವಂಥದ್ದು ಯಾರಿಗೆ? ನಾವು ದಯೆ ತೋರಿಸುತ್ತೇವೆ ನಮ್ಮ ಮೇಲೆ ದಯೆ ತೋರಿಸಿದವರಿಗೆ. ಹಾಗಾದ್ರೆ ನಾವು ಗಮನಿಸುವಾಗ ಆದಿಕಾಂಡದ 50:17ರಲ್ಲಿ ಸಹ ಆ ಮಾತುಗಳುಂಟು. ಈಗ ನೋಡಿಕೊಂಡಿದ್ದೇವೆ ಪ್ರೇರೆ ಯೋಸೇಫನ ಬಗ್ಗೆ. ಹಾಗಾಗಿ ಯೋಸೇಫನು ಮತ್ತು ದಾವೀದನು ದಯೆ ತೋರಿಸಿದ. ಯೋಸೇಫನಾದರೂ ಕೊಲ್ಲುವಂಥ ಹಣ್ಣಂದಿರು 20 ರೂಪಾಯಿಗೋಸ್ಕರ ಮಾರಿಬಿಟ್ಟಂಥವರು ತನ್ನ ಮುಂದೆ ನಿಂತಾಗ ತೋರಿದಂಥ ದಯೆ, ತನ್ನ ಮುಂದೆ
ಆರಾಧನೆಗೋಸ್ಕರವಾಗಿ ಬಂದಾಗ ಅವರ ಮೇಲೆ ಆತನ ಇಟ್ಟದೊಂದು ಕನಿಕರ, ಅವರ ನೋಡಿ ಅದರಿಗೊಂದು ದುಃಖ. ಯಾಕೆ ನನ್ನ ಅಣ್ಣಂದಿರು ತಾವು ಮಾಡಿದ್ದನ್ನು ಹಿಂದಿರುಗಿ ಮಾಡೋದನ್ನು ನಿರೂಪಿಸಿಕೊಳ್ಳದೆ ಇಲ್ಲಿ ಕೊಲ್ಲೋದಕ್ಕೋಸ್ಕರವಾಗಿ ತನ್ನೊಟ್ಟಿಗೆ ಸೈನಿಕರು, ಇಗೋ ಶತ್ರು ನಮ್ಮ ಕೈಗೆ ಸಿಕ್ಕಿದ್ದಾನೆ, ನಾನು ಕೊಲ್ಲುತ್ತೇನೆ ಎಂಬುದಾಗಿ ಹೇಳುವಾಗ ದೇವರಿಂದ ಆರಿಸಲ್ಪಟ್ಟವನ್ನು ಕೊಲ್ಲಬಾರದೆಂಬುದಾಗಿ ತನ್ನ ಜೊತೆಯಲ್ಲಿದ್ದವರನ್ನ ಹಿಂದಕ್ಕೆ ಕಳಿಸಿ, ನಾನು ನಿನ್ನನ್ನು ಕೊಲ್ಲದೆ ಬಿಟ್ಟಿದ್ದೇನೆಂಬುದಾಗಿ ತಾನ್ಯಾರೋ ತಾನೇನನ್ನು ಕಳೆದುಕೊಂಡಿದ್ದೇನೋ ದೇವರಾತ್ಮನಲ್ಲಿ ಏನು ಕೆಲಸ ಮಾಡುತ್ತಿರುವುದಾಗಿ ತೋರಿಸೋದಕ್ಕೋಸ್ಕರವಾಗಿ ಸೌಲನಿಗೆ ಅರಸನೇ ಎಂಬುದಾಗಿ ಕೂಗಿ ಹೇಳಿದಂಥ ದಾವೀದನು ದಯ ತೋರಿಸುವಂಥದ್ದು ಪ್ರೇರಣೆ. ಯಾರಿಗೆ ನಾವು ನೋಡ್ತೇವೆ, ಭಕ್ತನಾಗಿರುವಂಥ ಪೌಲನು ರೋಮಪುರದಲ್ಲಿ ಬರೆದ ಪತ್ರಿಕೆಯಲ್ಲಿ 12ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ, ಅಥವಾ ಬರೆಯಲ್ಪಟ್ಟಿದೆ ವಾಕ್ಯ. ಭಕ್ತನಾದ ಪೌಲನು ರೋಮಪುರದಲ್ಲಿ ಬರೆದ ಪತ್ರಿಕೆಯ 12ನೇ ಅಧ್ಯಾಯದಲ್ಲಿ ಪೌಲನು ಹೇಳಿದಂಥ ಒಂದು ಉತ್ತಮವಾದ ಒಂದು ವಿಷಯ ನಾವು ಗಮನಿಸುತ್ತೇವೆ. ಯಾರಿಗೂ ಅಪಕಾರವನ್ನು ಮಾಡಬೇಡಿ, ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದು ಅದನ್ನೇ ಯೋಚಿಸಿ ಸಾಧಿಸಲಿ. ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಲೇ ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದಿದೆ. ಗಮನಿಸೋಣ 20ನೇ ವಾಕ್ಯ. ಹಾಗಾದರೆ ಹೇಳುವ, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು. ದಯ ತೋರಿಸುವುದು ವೈರಿ. ಈಗ ವೈರಿಗಳಾಗಿ ನಿಂತಿದ್ದಾರೆ 10 ಮಂದಿ, ಹೊಟ್ಟೆ ಕಿಚ್ಚುಪಟ್ಟಂಥವರು, ದ್ವೇಷ ಮಾಡಿದಂಥವರು, ನಮ್ಮ ತಂದೆ ಹೆಚ್ಚಿದಾಗ ಅವರನ್ನ ಪ್ರೀತಿ ಮಾಡ್ತೀನಿ ಎಂಬುದಾಗಿ ಅಂತ 10 ಜನ ಅಣ್ಣಂದಿರನ್ನ ಇಲ್ಲಿ ಹಸಿಕೊಂಡು ದವಸಕ್ಕೋಸ್ಕರವಾಗಿ ಬಂದಂಥವರಿಗೆ ದವಸ ಧಾನ್ಯವನ್ನು ಕೊಟ್ಟಿದ್ದಲ್ಲದೆ ತನ್ನ ಪ್ರತ್ಯೇಕವಾದ ಮನೆಯಲ್ಲಿ ಕರೆದುಕೊಂಡು ಹೋಗಿ ಅವರಿಗೆ ಪ್ರತ್ಯೇಕವಾದಂಥ ಊಟದ ವ್ಯವಸ್ಥೆಯನ್ನು, ಭೋಜನ ಪದಾರ್ಥಗಳನ್ನು ಸಿದ್ಧ ಮಾಡಿ, ಎಂಥ ಪ್ರೀತಿ, ಕರುಣೆ, ದಯೆ, ಪ್ರೇರಣೆ. ಅದಕ್ಕೆ ಪೌಲನು ಹೇಳುವಂಥದ್ದು, ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದ್ದರೆ ಕುಡಿಯುವುದಕ್ಕೆ ಕೊಡು. ಇದು ದಯ ತೋರಿಸುವಂಥದ್ದು. ದಯ ತೋರಿಸುವಂಥ ವಿಷಯಗಳನ್ನು ನಾವು ಗಮನಿಸುವಾಗ ಪ್ರೇರಣೆ ಎಷ್ಟೊಂದು ಶ್ರೇಷ್ಠವಾದಂಥ ಒಂದು ಮಾತು. ಕರ್ತನಾದ ಯೇಸು ಕ್ರಿಸ್ತನ ಲೂಕನ ಬರೆದ ಸುವಾರ್ತೆಯ 10ನೇ ಅಧ್ಯಾಯದಲ್ಲಿ ಒಂದು ದಯ ತೋರಿಸುವಂಥ ವಿಷಯವನ್ನು ಹೇಳುವಾಗ ಅಲ್ಲಿ 3 ಜನರನ್ನು ಹೇಳಿ ಒಬ್ಬ ಸಮಾಜದವರ ಬಗ್ಗೆ ಬರ್ತಂಥ ಒಂದು ಸಂತೋಷ. ಆ 3 ಜನರಲ್ಲಿ ಯಾರು ದಯ ತೋರಿಸಿದರು ನಾವು ತಿಳಿದಂಥ ವಾಕ್ಯ ಲೇಖನಗಳೇ ಅಲ್ಲಿ ನೋಡ್ತೇವೆ. ಅಲ್ಲಿ ನಿಮ್ಮದಾಗಿ ನೋಡುವಾಗ 10ನೇ ಅಧ್ಯಾಯದ 30ನೇ ವಚನ ಇಲ್ಲಿ ನೋಡ್ತಾ ಇದ್ದೇವೆ. ಒಬ್ಬನೊಬ್ಬ ಮನುಷ್ಯನು 30-35 ಪ್ರೇರೆ ಯೇಸು ಅವರಿಗೆ ಬತ್ತುತ್ತಿರುವಾಗ ಹೇಳಿದ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಹಿಡಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದವನನ್ನು ಅರಜಿಯೊಬ್ಬ ಬಿಟ್ಟು ಹೋದರು. ಈ ದಾರಿಯಲ್ಲೊಬ್ಬ ಯಾಜಕನು, ಮತ್ತೊಬ್ಬ ಲೇವಿಯನು, ಆಮೇಲೆ ನೋಡ್ತೇವೆ ಸಮಾರ್ಯದವನಾದರೂ ಅದೇನು ಮಾಡುತ್ತಿದ್ದಾನೆ ಎಂಬುದಾಗಿ ಗಮನಿಸುವಾಗ ಅಲ್ಲಿ ನೋಡ್ತೇವೆ ಬೇರೆ ಅವನನ್ನು ಕಂಡು ಕನಿಕರಿಸಿ. ದೇವರಾತ್ಮನ ಫಲ, ಪ್ರೀತಿಯುಳ್ಳವನ ಒಂದು ಕೆಲಸ, ಕನಿಕರವುಳ್ಳ ಒಂದು ಮನಸ್ಸು, ಆ ಮನುಷ್ಯನ ಸ್ವಭಾವ, ಪ್ರೀತಿಸುವಂಥವರ ಸ್ವಭಾವ. ಅವರು ಯಾವಾಗಲೂ ಪ್ರೀತಿ ಇದ್ದಂಥವನು, ಕರುಣೆಯುಳ್ಳಂಥವನು, ಅವನ ದಯ ತೋರಿಸುವಂಥವನಾಗಿರುತ್ತಾನೆ, ಉಪಕಾರ ಮಾಡುವಂಥವನಾಗಿರುತ್ತಾನೆ. ಪ್ರೇರೆ ಗಮನಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತ ಹೇಳುವಂಥ ಒಂದು ಮಾತು 36ನೇ ವಚನ, ಈ 3ರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದೆಂದು ನಿಮಗೆ ತೋರುತ್ತದೆ ಎಂದು ಕೇಳಿದ್ದಕ್ಕೆ ನೋಡ್ತೇವೆ ಬೇರೆ, ಆದರೂ ದೇಶಕರವನಿಗೆ ದಯ ತೋರಿಸಿದವನೇ ಅಂದನು. ಅಲ್ಲಾದರೂ ವೈರಿಗಳು, ಹಿಂಸೆ ಮಾಡುವಂಥವರು, ಯೋಸೇಫನಿಗೆ ಕಾಲು ಅಡ್ಡಾಕಿದಂಥವರು, ಗುಂಡಿಯಲ್ಲಿ ಹಾಕಿದಂಥ ಅಣ್ಣ ತಮ್ಮಂದಿರು, ದಾವೀದನಿಗೆ ಮಗಳನ್ನು ಕೊಟ್ಟಂಥ ಮಾವ. ಹಾಗಾದರೆ ಇಲ್ಲಿ ನಾವು ನೋಡುವಂಥದ್ರಲ್ಲಿ ನೋಡುವಾಗ ಇಲ್ಲಿ ಅರೇಂಜ್ ಮಾಡುವುದು ಅಪರಿಚಿತರಿದು ಸಂಬಂಧಿಕರಿಲ್ಲದೆ ಬೇರೆ ನಮಗೆ ತಿಳಿಯದೇ ಇರುವಂಥ ಜನರನ್ನು ನಾವು ಗಮನಿಸುವಾಗ, ಅವರ ಕಷ್ಟದಲ್ಲಿ ಕಣ್ಣೀರಿನಲ್ಲಿ ಇರುವಾಗ ನಾವು ಅವರಿಗೆ ದಯ ತೋರಿಸಿ ನಾವು ಮಾಡುವಂಥ ಒಂದು ಉಪಕಾರ. ನಾವು ನೋಡ್ತೇವೆ ಎಷ್ಟೋ ಸಾರಿ ನಾವು ಪ್ರಯಾಣ ಮಾಡುವಾಗ ಒಂದು ವೇಳೆ ನಾವು ಆರಾಮಾಗಿ ಕೂತಿರ್ತೇವೆ, ಆ ಪಕ್ಕದಲ್ಲೇ ಒಂದು ವೇಳೆ ಒಂದು ವಯಸ್ಸಾದಂಥವರು, ಅನಾರೋಗ್ಯದಲ್ಲಿದ್ದಂಥವರು
ಒಂದು ವೇಳೆ ಗರ್ಭಸ್ಥರಲ್ಲಿ ಕಂಡ್ರೆ ನಾವು ನೋಡಿ ಸುಮ್ಮನೆ ನಿದ್ದೆ ಮಾಡ್ತಾ ಇರ್ತೇವೆ, ದಯ ತೋರಿಸುವುದಿಲ್ಲ, ಅವರ ಸ್ಥಿತಿಯನ್ನು ಗಮನಿಸುವುದಿಲ್ಲ ಅನೇಕ ಸಾರಿ. ಯಾಕೆಂದ್ರೆ ದಯ ತೋರಿಸುವಂಥದ್ದು ಇದು ಯಾರಲ್ಲಿರುವಂಥದ್ದು? ದೇವರಾತ್ಮನ ಫಲ, ಕರ್ತನಾದ ಯೇಸು ಕ್ರಿಸ್ತನಿಂದ ಆರಿಸಲ್ಪಟ್ಟಂತ, ಕರೆಯಲ್ಪಟ್ಟಂತ ದೇವಜನರೆಂಬುದಾಗಿ ಹೇಳಿಕೊಳ್ಳುವಂತ, ದೇವರಾತ್ಮನ ಕಾರ್ಯಗಳನ್ನು ತಿಳಿಸುವಂತ ನಮ್ಮಲ್ಲಿ ಇದು ಅಡಗಿರಬೇಕು, ಇದು ಇರಲೇಬೇಕು ಎಂಬುದಾಗಿ ಪೌಲನ ಒಂದು ದಾಹವಾಗಿದೆ. ಪೌಲನು ಕೊಡುವಂಥ ಸಂದೇಶವಾಗಿದೆ ಕ್ರಿಸ್ತನಲ್ಲಿ ಪ್ರೇರೆ. ಆದ್ದರಿಂದ ನಮಗೆ ಗೊತ್ತುಂಟು, ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಒಬ್ಬ ಸ್ತ್ರೀ ವ್ಯಭಿಚಾರ ಮಾಡುವಾಗ ಸಿಕ್ಕಿ ಹಾಕಿಕೊಂಡಾಗ ಕರ್ತನಾದ ಯೇಸು ಕ್ರಿಸ್ತನು ಆಕೆಗೆ ತೋರಿದಂಥ ದಯೆ, ಆಕೆಗೆ ಆತನು ತೋರಿದ ಕನಿಕರ, ಆತನ ಪ್ರೀತಿ, ವಾತ್ಸಲ್ಯ ನಾವು ಗಮನಿಸುವಾಗ ಆಕೆ ಎಷ್ಟು ಆನಂದ ಪಟ್ಟಿರ್ಬೋದು. ಯಾಕೆ? ಶಿಕ್ಷೆಗೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಕಲ್ಲುಗಳನ್ನು ಹಾಕಿ ಕೊಲ್ಲಲೇಬೇಕು, ಮರಣಕ್ಕೆ ಹತ್ತಿರವಾಗಿ ನಿಂತಿದ್ದಾಳೆ, ಕಲ್ಲುಗಳು ಸಿದ್ಧವಾಗಿವೆ. ಆದರೆ ಶಿಕ್ಷೆ ಕೊಡುವಂಥ ಕರ್ತನು ನಮ್ಮ ಶಿಕ್ಷೆಯಿಂದ ನಮ್ಮ ಭಾರವನ್ನು, ನಮ್ಮ ಪಾಪವನ್ನು ನೀಗಿಸಲು ಬಂದಂಥ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಮಾನವನಾಗಿ ಇರುವಾಗಲೇ ಅದನ್ನು ತಾನು ತೋರ್ಪಡಿಸಿದ್ದನ್ನು ನಾವು ಗಮನಿಸ್ತೇವೆ ಪ್ರೇರೆ. ಎಷ್ಟೊಂದು ಶ್ರೇಷ್ಠವಾದ ಒಂದು ದಯೆ. ಯಾಕಂದ್ರೆ ನಾವು ಇದನ್ನೆಲ್ಲ ನಾವು ಓದಿಕೊಂಡವರಾಗಿದ್ದೇವೆ, ಅನೇಕ ಸಾರಿ ನಾವು ಹೇಳುವಂಥವರು ಸಹ ಆಗಿದ್ದೇವೆ. ಆತನು ಹೇಳ್ತಾನೆ 8:11 ಯೋಹಾನ ಸುವಾರ್ತೆ, ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಒಂದು ವೇಳೆ ಆ ಜನನ ವಿಚಿತಕ್ಕೋಸ್ಕರವಾಗಿ ಹಾಕಿರಿ ಎಂಬುದಾಗಿ ಹೇಳಿದರೆ ಇಲ್ಲಿ ದಯೆ ಬೇರೆ. ಆ ಒಂದು ವ್ಯಭಿಚಾರ ಸಿಕ್ಕಿದ ಹೆಂಗಸನ್ನ, ಹಾಗಾದರೆ ಕರ್ತನಾದ ಯೇಸು ಕ್ರಿಸ್ತನು, ಯೋಸೇಫನು, ದಾವೀದನು, ಇನ್ನು ಅನೇಕರ ಪ್ರೇರೆ ನಾವು ಗಮನಿಸ್ತೇವೆ. ದಾನಿಯೇಲನನ್ನು ಸಿಂಹದ ಬೋರಲ್ಲಿ ಹಾಕಿದಾಗ ಆ ರಾಜನು ದಾನಿಯೇಲನನ್ನು ದಯ ತೋರಿಸಿ ಬಿಡಿಸಬೇಕೆಂಬುದಾಗಿ ಎಷ್ಟೋ ಪ್ರಯತ್ನ ಪಟ್ಟರು, ರಾಜನನ್ನು ಬಿಡಿಸಲಾಗಲಿಲ್ಲ. ಆದರೂ ಆ ಸಿಂಹದ ಬೋನಲ್ಲಿ ಸಿಂಹಗಳು ದಾನಿಯೇಲನ ಮೇಲೆ ದಯ ತೋರಿಸಿದವು. ಅದು ಗಮನಿಸುವಾಗ ದಾನಿಯೇಲನ ಹೊರಗಡೆ ಕರ್ಕೊಂಡು ಬಂದು ಯಾರು ಹಾಕಬೇಕೆಂಬುದಾಗ ಹೇಳಿದ್ರು, ಅವರನ್ನು ಎತ್ತಿ ಹಾಕೋದಕ್ಕಿಂತ ಮುಂಚೆ ಸಿಂಹಗಳು ಆರಿ ಅವರನ್ನು ತಿಂದು ಎಂಬುದಾಗಿ ನೋಡ್ತೇವಲ್ಲ. ಹಾಗಾದರೆ ಇಲ್ಲಿ ಮಾತು ಬಾರದು, ಕ್ರೂರವಾಗಿರುವಂಥದ್ದು. ಆ ಸಿಂಹವು ದಾನಿಯೇಲನ ಮೇಲೆ, ಆ ಸಿಂಹಗಳು ರಾತ್ರಿಯೆಲ್ಲ ದಯ ತೋರಿಸಬೇಕು. ಹಾಗಾದರೆ ನಾವು ದಯ ತೋರಿಸುವಂಥವರು, ಕರುಣೆ ಹೇಳುವಂಥವರು ಎಂಬುದಾಗಿ ನಾವು ಜ್ಞಾಪಕ ಮಾಡಿಕೊಳ್ಳಬೇಕಾಗಿದೆ ಪ್ರೇರೆ. ಆದ್ದರಿಂದ ನಾವು ಎಷ್ಟರ ಮಟ್ಟಿಗೆ ನಾವು ದಯ ತೋರಿಸುವರಾಗಿದ್ದೇವೆ ಅಲ್ಲಿ ನೋಡ್ತೇವೆ. 6:24 ದಾನಿಯೇಲನ ಗ್ರಂಥ, ಅನಂತರ ರಾಜನು ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ವರ್ಷದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹಗಳ ಗವಿಯಲ್ಲಿ ಹಾಕಿಬಿಟ್ರು. ಅವರು ಗವಿಯ ಅಡಿಯನ್ನು ಮುಟ್ಟುವುದರೊಳಗೆ ಸಿಂಹಗಳವರ ಮೇಲೆ ಆರಿ ಅವರ ಎಲ್ಲ ಎಲುಬುಗಳನ್ನು ಚೂರು ಚೂರು ಮಾಡಿದರು. ಗಮನಿಸಬೇಕು, ಇಲ್ಲಿ ದೇವರು ದಯೆಯುಳ್ಳವನಿಗೆ ದಯೆ ತೋರಿಸುವಂಥವನು. ತೆಲುಗಲ್ಲಿ ಒಂದು ಹಾಡಿದೆ, ಅದರಲ್ಲಿ ಒಂದು ಲೈನ್ ಮಾತ್ರ ಹೇಳ್ತೇನೆ. దయగల వారిపై దయ చూపించును, కఠినుల ఎడల వికటము చూపును, గర్విష్ఠుల యొక్క గర్వమునచును, సర్వము నెరిగిన ಸರ್ವಾಧಿಕಾರಿ. ಕೀರ್ತನೆ 18:19 ನೋಡ್ತೇವೆ. ಹಾಗಾದರೆ ದಯೆ ತೋರಿಸುವಂಥದ್ದು. ಕ್ರೂರವಾದ ಸಿಂಹವು ದಾನಿಯೇಲನ ಮೇಲೆ ದಯೆ ತೋರಿಸಿದೆ. ಇಲ್ಲಿ ನೋಡುವಾಗ ಅವರ ಮೇಲೆ ಆರಿ, ಹಾಗಾದ್ರಲ್ಲಿ ಕರ್ತನ ಕೆಲಸವು, ದೇವರು ಸಿಂಹದ ಬಾಯಿಗಳನ್ನು ಮುಚ್ಚಿಸಿದ್ದಾನೆ, ಹೌದು ಸತ್ಯವಾದರೆ ಅಲ್ಲಿ ನಾವು ಗಮನಿಸುವಾಗ ಆ ದೇವರಾತ್ಮನ ಫಲಕ್ಕೆ, ದೇವರ ಆ ಶಕ್ತಿಗೆ, ದೇವರ ಭಯಕ್ಕೆ ವಿಧೇಯತೆ ತೋರಿದ ಸಿಂಹವು ಸಹ ದಾನಿಯೇಲನ ಮೇಲೆ ದಯೆ ತೋರಿಸಿದೆ. ಹಾಗಾದರೆ ಪೌಲನ ಒಂದು ಸಂದೇಶ ಈ ರಾತ್ರಿ ಜಾವದಲ್ಲಿ ದಯೆ ತೋರಿಸುವಂಥದ್ದು, ಕರುಣೆ ಹೇಳುವಂಥದ್ದು ಎಂಬುದಾಗಿ ನಾವು ನೋಡಿಕೊಳ್ತಾ ಇದ್ದೇವೆ. ಶಿಷ್ಯನಾದ ಯೋಹಾನ ಬರೆಯಲ್ಪಟ್ಟಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16-18 ನಾವು ಗಮನಿಸುವಂಥದ್ದು ಮಾತು ಇಲ್ಲಿ ಸಹ ನಾವು ಗಮನಿಸ್ತೇವೆ ಪ್ರೇರೆ. ನೋಡುವಾಗ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದರಲ್ಲಿಯೇ ಪ್ರೀತಿ ಇಂಥದ್ದೆಂದು ನಮಗೆ ತಿಳಿದು ಬಂದದೆ. ನೋಡೋಣ ಪ್ರೇರೆ,
ನಾವು ಯಾರು? ಆತನನ್ನು ತಿರಸ್ಕರಿಸಿದಂಥವರು. ನೋಡುವಾಗ ಭಯಂಕರವಾಗಿ ಆತನ ಬೋಧನೆಯನ್ನು ಕೇಳದೆ ಆತನ ವಾಕ್ಯವನ್ನು ಕೇಳಿ ಸಹ ಅರಿಯನೆಂಬುದಾಗಿ ಹೇಳಿದಂಥ ಪೇತ್ರನು, ಹಿಡಿದುಕೊಟ್ಟಂಥ ಯೂದನು ಮಾತ್ರ ಸೃಷ್ಟಿಯ ಪ್ರಾರಂಭದಲ್ಲಿ ಸೃಷ್ಟಿಕರ್ತನ ದೇವರು ಕೊಟ್ಟ ಆಜ್ಞೆಯನ್ನು ಬಿಟ್ಟು ಆಜ್ಞೆಯನ್ನು ಮೀರಿ ಆಜ್ಞೆಯ ಅತಿಕ್ರಮವೇ ಮಹಾಪಾಪ. ಯಾವುದಕ್ಕೆ ನಂಬಿಕೆ? ಹಾಗಾದರೆ ಬೇರೆ ಆತನ ದಯೆ ತೋರಿಸಿದ್ದರಿಂದಲೇ ಈ ದಿನ ಕ್ರಿಸ್ತನ ಮಕ್ಕಳಾಗಿದ್ದೇವೆ. ನಮ್ಮೆಲ್ಲರ ಮೇಲೆ ಪ್ರೀತಿ ಇಟ್ಟು ನಮ್ಮ ಮೇಲೆ ಅದರ ದಯೆ ತೋರಿಸಿ ನಮ್ಮ ಪಾಪಗಳಿಗೆ ತಕ್ಕಂತೆ ಎಂಬುದಾಗಿ ನೋಡ್ತೇವೆ ಬೇರೆ. ಆತನು ನಮ್ಮ ಪಾಪಗಳಿಗೆ ಬದಲಾಗಿ ಕಲ್ವರಿ ಶಿಲುಬೆಯಲ್ಲಿ ಸತ್ತನು. ಕರ್ತನಾದ ಯೇಸು ಕ್ರಿಸ್ತನು ಆತನ ಗಾಯ ಮಾಡಿದಂಥವರನ್ನ, ತಿರಸ್ಕಾರ ಮಾಡಿದಂಥವರನ್ನ ಕ್ಷಮಿಸಿದಲ್ಲಿ ನೋಡುವಾಗ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟದ್ದರಲ್ಲಿ ಆತನು ದಯೆಯುಳ್ಳವನು, ಆತನು ಪ್ರೀತಿಯುಳ್ಳವನು, ಆತನು ಕರುಣೆಯುಳ್ಳವನು, ಆತನು ಕೃಪೆಯುಳ್ಳ ಕರ್ತನೆಂಬುದಾಗಿ ತಿಳಿದುಕೊಂಡಿದ್ದೇವೆ. ಆತನು ದಯೆಯುಳ್ಳವನು ಆದ ಕಾರಣ ನಾವು ಸಹ ದಯೆ ತೋರಿಸುವಂಥವರು, ದೇವರಾತ್ಮನ ಫಲ. ಹಾಗಾದರೆ ಅದರಲ್ಲಿ ಇರುವಂಥ ಒಂದು ವಿಷಯಗಳು ಭಕ್ತನ ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಹೇಳುವಾಗ ನೋಡ್ತೇವೆ ಬೇರೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16-18ರಲ್ಲಿ ನಾವು ನೋಡ್ತಾ ಬರುವುದಾದರೆ ಈ ವಿಷಯಗಳು ಬಹಳ ಇನ್ನೂ ಶ್ರೇಷ್ಠವಾಗಿವೆ. ನಾವು ಕಲಿಯುವುದಕ್ಕೂ ಅನುಸರಿಸುವುದಕ್ಕೂ ಒಳ್ಳೆಯ ನುಡಿಗಳಾಗಿ ಬರೆಯಲ್ಪಟ್ಟಿವೆ. ಅಲ್ಲಿ ನೋಡ್ತೇವೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ. ಅದನ್ನು ಹೇಳುವಂಥ ಒಂದು ವಿಷಯ 12ನೇ ವಚನ, ಹೀಗಿರಲಾಗಿ ನೀವು ದೇವರನ್ನು ಆರಿಸಿಕೊಂಡವರು, ಪ್ರತಿಷ್ಠಿತರು. ಯೋಸೇಫನ ಆರಿಸಿಕೊಂಡವನು, ಪ್ರತ್ಯೇಕಿಸಲ್ಪಟ್ಟವನು, ದಾವೀದನ ಆರಿಸಿಕೊಂಡವನು. ಕರ್ತನಾದ ಯೇಸು ಕ್ರಿಸ್ತನು ಜಗತ್ಪುನಾದಿ ಹಾಕುವುದಕ್ಕಿಂತ ಮುಂಚೆ ನಮ್ಮನ್ನು ಆತನ ಆರಿಸಿಕೊಂಡನು. ತಂದೆಯ ದೇವರು ಆತನನ್ನು ನಮಗೋಸ್ಕರ ಲೋಕಕ್ಕೆ ಪ್ರತಿಷ್ಠೆ ಮಾಡಿ ಕಳಿಸಿಕೊಟ್ಟನು. ಹಾಗೆ ಈಗಿರಲಾಗಿ ನೀವು ದೇವರನ್ನು ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಇಲ್ಲಿ ಸಹ ನೋಡ್ತಾ ಇದ್ದೇವೆ ಕನ್ನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಧರಿಸಿಕೊಳ್ಳುವಂಥದ್ದು, ನಾವು ಧರಿಸಿಕೊಳ್ಳುವಂಥದ್ದು ವಸ್ತ್ರಗಳನ್ನು ಧರಿಸಿಕೊಂಡ ರೀತಿಯಲ್ಲಿ ನಮ್ಮ ಆತ್ಮೀಯ ವಸ್ತ್ರ, ನಮ್ಮ ಆತ್ಮೀಯ, ಯಾಕೆಂದರೆ ಇದು ನೀತಿಯ ಫಲ, ಬೆಳಕಿನ ಫಲ, ದೇವರಾತ್ಮನ ಫಲ. ಇದರಲ್ಲಿರುವಂಥದ್ದು ಇಲ್ಲಿ ನೋಡ್ತಾ ಇದ್ದೇವೆ ಬೇರೆ, ಕನಿಕರ ಎಂಬುದಾಗಿ. ಯೋಸೇಫನಿಗಿದ್ದಂಥ ಕನಿಕರ, ದಾವೀದನಿಗಿದ್ದಂಥ ಕನಿಕರ, ಪ್ರಾಮುಖ್ಯವಾಗಿ ಕರುಣೆಯುಳ್ಳ ಕರ್ತನಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ಮೇಲೆ ಅದನ್ನು ಕನಿಕರ ಪಟ್ಟು ಅನೇಕ ಸಲ ನೋಡ್ತಾ ಅದನ್ನು ಪ್ರಸಂಗ ಮಾಡುವಾಗ ಜನರು ಕೂಡಿ ಬಂದ ಸಂದರ್ಭದಲ್ಲಿ ಇವರು ಇಲ್ಲಿಗೆ ಬಂದು 3 ದಿವಸ ಆಯಿತು, ಇವರಿಗೆ ಹಸಿವಾಗಿದೆ ಎಂಬುದಾಗಿ ಕನಿಕರ ಪಟ್ಟಂಥ ಕರುಣಾಮಯ ಕನಿಕರ. ಪ್ರೇರೆ, ನಮ್ಮಲ್ಲಿ ಈ ಭಾವ, ಈ ಗುಣಗಳು, ಯಾಕೆಂದರೆ ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂತ ಯೇಸು ಕ್ರಿಸ್ತನಲ್ಲಿ ಇವು ಅಡಕವಾಗಿವೆ. ಅದನ್ನು ಕರುಣೆಯುಳ್ಳ ತಂದೆ, ಅದನ್ನು ಪ್ರೀತಿ ಸ್ವರೂಪನು, ಆತನ ಫಲ, ದೇವರಾತ್ಮನ ಫಲ, ಕ್ರಿಸ್ತನ ಆತ್ಮನ. ಇಲ್ಲಿ ನೋಡುವ ಪ್ರೇರೆ, ಇವು ಸದ್ಗುಣಗಳು. ಈ ಸದ್ಗುಣಗಳನ್ನು ಧರಿಸಿಕೊಂಡು ಈ ಸದ್ಗುಣಗಳನ್ನು ಅನುಸರಿಸುತ್ತಾ ಜೀವಿಸಬೇಕೆಂಬುದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಪ್ರೀತಿಯು. ಯಾಕಂದರೆ ಆತನು ಇವೆಲ್ಲವನ್ನ ಧರಿಸಿಕೊಂಡವನಾಗಿ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾನೆ. ಅದರಲ್ಲಿ ಹಿಂಬಾಲಿಸಿದ ಪೌಲನು, ನಾನು ಕ್ರಿಸ್ತನನ್ನು ಅನುಸರಿಸಿ ನಡೆದುಕೊಂಡಿದ್ದೇನೆ, ನೀವು ನನ್ನನ್ನು ಅನುಸರಿಸಿ ನಡೆದುಕೊಳ್ಳಿರುವುದಾಗಿ ಹೇಳುವ ಮಾತುಗಳನ್ನು ಸಹ ನಾವು ಗಮನಿಸ್ತೇವೆ ಪ್ರೇರೆ. ಹಾಗಾದರೆ ಈ ಸಂಜೆ ವೇಳೆಯಲ್ಲಿ ದೇವರಾತ್ಮನ ಫಲ, ಅದರಲ್ಲಿರುವಂಥ ಒಂದು ಮಾತು ದಯೆ, ಅಲ್ಲಿರುವಂಥ ವಿಷಯಗಳನ್ನು ನಾವು ಗಮನಿಸುವಾಗ ಅಲ್ಲಿ ನೋಡ್ತಾ ಇದ್ದೇವೆ. ಪೌಲನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ದೇವರಾತ್ಮನ ಫಲದಿಂದ, ದೇವರಾತ್ಮನ ಉಂಟಾಗುವ ಫಲವೇನೆಂದರೆ ಪ್ರೀತಿ. ಆ ಪ್ರೀತಿ ಯೋಸೇಫನಲ್ಲಿ, ಆ ಪ್ರೀತಿ ದಾವೀದನಲ್ಲಿ, ಆ ಪ್ರೀತಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರುವುದರಿಂದ ತನಗೆ ಸಿಕ್ಕಿದಂಥ ಅಣ್ಣ ತಮ್ಮಂದಿರನ್ನ ದೂಷಣೆ ಮಾಡದೆ, ಅವ್ರಿಗೆ ಯಾವ ಶಿಕ್ಷೆಯನ್ನು ಸಹ ಕೊಡದೆ ದಯೆ ತೋರಿಸಿದಂಥ ಯೋಸೇಫನನ್ನು ನಾವು ಜ್ಞಾಪಕ ಮಾಡಿಕೊಂಡಿದ್ದೇವೆ.
2 ಸಾರಿ ಸಿಕ್ಕಿದಂಥ ಸೌಲನನ್ನು ಕೊಲ್ಲದೆ ಸಾಯಿಸದೆ ಗುರುತಾಗಿ ಇಗೋ ನನ್ನ ಕೈಗೆ ಸಿಕ್ಕಿದ್ದೆಂಬುದಾಗಿ ತೋರಿಸೋದಕ್ಕೋಸ್ಕರವಾಗಿ ನಿಲುವಂಗಿಯ ಒಂದು ಮೂಲೆಯನ್ನು ಕತ್ತರಿಸಿಕೊಂಡಂಥ ದಾವೀದನು, ವರ್ಜಿಯನ್ನು ತೆಗೆದುಕೊಂಡಂಥ ದಾವೀದನು. ಮಾತ್ರವಲ್ಲದೆ ನಾವು ಮಾಡಿದ ಪಾಪಗಳ ಸಂಬಳ ಮರಣ, ನಿತ್ಯಾಗ್ನಿ, ಈ ನರಕಾಗ್ನಿ ನಮಗೆ ಖಚಿತವಾಗಿತ್ತು. ಪಾಪದ ಶಿಕ್ಷೆ ಧರ್ಮಶಾಸ್ತ್ರದಲ್ಲಿ ಯಾವ ಪಾಪ ಮಾಡಿದವರಿಗೆ ಎಂಥ ಶಿಕ್ಷೆ ಆಗಬೇಕೆಂಬುದಾಗಿ ನಮ್ಮ ಪಂಚಗ್ರಂಥಗಳನ್ನು ನಾವು ಓದುವಾಗ ಆದಿಕಾಂಡ ಧರ್ಮದರ್ಶಕಂಡ ತನಕ ಯಾವ ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ನಾವು ನೋಡ್ತೇವೆ ಪ್ರೇರೆ. ಹಾಗಾದರೆ ಎಲ್ಲ ಶಿಕ್ಷೆಗಳಿಗೆ ಪ್ರಾಯಶ್ಚಿತ್ತ ಯಜ್ಞವಾಗಿ, ಪಾಪ ಪರಿಹಾರ ಯಜ್ಞವಾಗಿ, ದೋಷ ಪರಿಹಾರ ಯಜ್ಞವಾಗಿ, ಸಮಾಧಾನ ಯಜ್ಞವಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ನಮ್ಮ ಮೇಲೆ ದಯೆ ತೋರಿಸಿ, ಆತನ ನಮ್ಮ ಮೇಲೆ ಪ್ರೀತಿಯನ್ನಿಟ್ಟು, ಆತನು ನಮ್ಮನ್ನು ಕರುಣಿಸಿ, ನಮ್ಮನ್ನು ಕ್ಷಮಿಸಿ, ನಮ್ಮೆಲ್ಲರ ಪಾಪ ನಿವಾರಣೆಗಾಗಿ ಪೌಲನು ಹೇಳ್ತಾನೆ, ಯೇಸು ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು, ಹೂಡಲ್ಪಟ್ಟನು, ಸತ್ತವರೊಳಗಿಂದ ಎದ್ದು ಬಂದನು ಎಂಬುದಾಗಿ ಹೇಳ್ತಾನೆ ಪ್ರೇರೆ. ಪ್ರಾಣ ಕೊಟ್ಟಂಥ ಕ್ರಿಸ್ತನ ಪ್ರೀತಿ. ಆದ್ದರಿಂದ ಪೌಲನು ಹೇಳುವಂಥದ್ದು ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳೇ, ಇವುಗಳನ್ನು ಧರಿಸಿಕೊಳ್ಳಿ ಎಂಬುದಾಗಿ ಪೌಲನು ಹೇಳುತ್ತಿದ್ದಾನೆ ಕೊಲೊಸ್ಸೆಯವರಿಗೆ. ಇವು ಸದ್ಗುಣಗಳು, ಸತ್ಯವಾದ ಗುಣಗಳನ್ನು ಧರಿಸಿಕೊಳ್ಳಿರಿ, ದೇವರ ರಾಜ್ಯಕ್ಕಾಗಿ ಮಹಿಮೆಗಾಗಿ ತವಕ ಪಡೆದ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಮತ್ತಾಯ ಸುವಾರ್ತೆ 6:33 ಹೇಳಿದ ಪ್ರಕಾರವಾಗಿ ನಾವು ತವಕ ಪಡಬೇಕು, ಧರಿಸಿಕೊಳ್ಳಬೇಕು, ಅನುಸರಿಸಿ ಕರ್ತನ ಮಹಿಮೆಗಾಗಿ ಜೀವಿಸುವುದೇ ಆತನ ಕರೆಯುವಿಕೆಯು. ಮತ್ತು ಪೌಲನು ಈ ಸಭೆಗಳಿಗೆ, ಈ ಪಟ್ಟಣಗಳಿಗೆ ಪತ್ರಿಕೆಯನ್ನು ಬರೆಯುತ್ತಾ ಎಲ್ಲ ಪತ್ರಿಕೆಗಳಿಗೂ ಸಹ ಇದನ್ನು ದಯೆ, ನಂಬಿಕೆ, ಉಪಕಾರ ಎಂಬುದನ್ನು ಮತ್ತೆ ಮತ್ತೆ ತಿರುಗಿ ಹೇಳುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಹಾಗಾದರೆ ಈ ರಾತ್ರಿ ವೇಳೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಲೇ ಎಂಬುದಾಗಿ ನೋಡ್ತೀವಲ್ಲ, ಕೃಪೆಯಿಂದ ಕರೆಯಲ್ಪಟ್ಟವರು, ರಕ್ಷಿಸಲ್ಪಟ್ಟವರು ಆದಂಥ ನಾವುಗಳು ಈ ಕೃಪೆ ಎಂಬ ಪತ್ರಿಕೆಯನ್ನು ಓದುವಾಗ ನೋಡ್ತೇವೆ. ಎಫೆಸರ್ 2:8 ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ, ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಈ ವರವನ್ನು ಪಡೆದುಕೊಂಡಂಥ ನಾವುಗಳು ಧರಿಸಿಕೊಳ್ಳೋಣ, ಕರ್ತನ ಮಹಿಮೆಗಾಗಿ ಜೀವಿಸೋಣ, ಆತನನ್ನು ಅನುಸರಿಸಿ ಆತನು ಬರುವಾಗ ಎತ್ತಲ್ಪಡುವಂತೆಯೂ ಆತನ ಸಂಗಡ ಪ್ರತಿಫಲ ಬಹುಮಾನವನ್ನು ಹೊಂದಿಕೊಳ್ಳೋದಕ್ಕಾಗಿ ನಾವು ಸಿದ್ಧರಾಗೋಣ, ನಾವು ಕಲಿತುಕೊಳ್ಳೋಣ. ಕರ್ತನು ಈ ಚಿಕ್ಕ ಸಂದೇಶವನ್ನು ಆಶೀರ್ವದಿಸಲಿ. ಈ ಒಂದು ಸಮಯವನ್ನು ಕೊಟ್ಟಂಥ ದೈವ ಸೇವಕರು, ಪ್ರಿಯರಾಗಿರುವಂಥ ಸೈಮನ್ ಅಣ್ಣನವರಿಗೂ ಮತ್ತು CVFC ಕುಟುಂಬದಲ್ಲಿ ಕೂಡಿ ಬಂದಂಥ ಎಲ್ಲ ಭಕ್ತರಿಗೂ, ಎಲ್ಲ ಸಭೆಯರಿಗೂ ಸಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಮಗೋಸ್ಕರ, ಕುಟುಂಬಕ್ಕಾಗಿ, ಸಭೆಯ ಸೇವೆಗಾಗಿ ಪ್ರಾರ್ಥಿಸಲಿ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.